ಬಾಗೇಪಲ್ಲಿ ತಾಲೂಕಿನ ಪೋಲನಾಯಕನಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೇಂದ್ರ ಸರ್ಕಾರದ 15ನೇ ಹಣಕಾಸು ಆಯೋಗ ಅನುದಾನದ ಅಡಿಯಲ್ಲಿ ಕೇಂದ್ರ ಸಚಿವರು ಡಾಕ್ಟರ್ ಕೆ ಸುಧಾಕರ್ ಅವರು 65 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಆಯುಷ್ಮಾನ್ ಆರೋಗ್ಯ ಕೇಂದ್ರಕ್ಕೆ ಕಟ್ಟಡ ನಿರ್ಮಾಣಕ್ಕೆ ಚಾಲನೆ ಹಾಗೂ ಬಾಗೇಪಲ್ಲಿ ತಾಲೂಕಿನ ವಿವಿಧ ಕಡೆ ಹಲವು ಕಾಮಗಾರಿಗಳಿಗೆ ಚಾಲನೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಎನ್ಡಿಎ ಮುಖಂಡರು ಹಾಗೂ ಸಮಾಜ ಸೇವಕರು ಹರಿನಾಥ್ ರೆಡ್ಡಿ ಮತ್ತು ರಾಜ್ಯ ಒಕ್ಕಲಿಗ ಸಂಘದ ಪ್ರಧಾನ ಕಾರ್ಯದರ್ಶಿ ಕೋನಪರೆಡ್ಡಿ, ಸಮಾಜ ಸೇವಕರಾದ ಜೆಪಿ ಚಂದ್ರಶೇಖರ್, ಸೊಸೈಟಿ ಬ್ಯಾಂಕಿನ ಉಪಾಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರು ನಾರಾಯಣಸ್ವಾಮಿ, ರಾಮಿರೆಡ್ಡಿ, ಮಧುಸೂದನ್ ರೆಡ್ಡಿ, ಚೌಡ್ರೆಡ್ಡಿ, ಹರಿನಾಥ್, ಪಿಎಲ್ಡಿ ಬ್ಯಾಂಕ್ ವಿಜಯಶೇಖರ, ರವಿಚಂದ್ರನ್ ರೆಡ್ಡಿ ಮತ್ತು ಹಲವರು ಮುಖಂಡರು ಉಪಸ್ಥಿತರು ಇದ್ದರು. स्वाहा देवताख्यां समर्पयामि श्री लक्ष्मी नरसिंहस्वामी देवतावस्तन्न वरदा वरन्तो भवन्तो देवताख्यां दर्शयामि समस्तस्य देवताभ्यो नमः कर्पूर नीराञ्जन दर्शयामि अमृतम स्वाहा ರಿಲೀಸ್ ಆಗಿ ಹೋಗ್ತಕ್ಕಂಥ ಸಂದರ್ಭ ಹಂಗಿರ್ಲಿಲ್ಲ. ಆದರೂ ನಾವು ಸಾಧನೆ ಮಾಡಿದ್ದೀವಿ. ಕೋವಿಡ್ ಅನ್ನ, ಆ ಮಹಾಮಾರಿಯನ್ನ ಒಂದು ಕಡ್ಗ್ರಹ ಮಾಡೋದ್ರ ಜೊತೆಗೆ ಕೇಂದ್ರಗಳ ಅಂದರೆ ವೆಲ್ನೆಸ್ ಸೆಂಟರ್ಸ್ ಅಂತೇಳಿ ಅವಾಗ 2263 ಕೇಂದ್ರಗಳಿಗೆ ನಮಗೆ ಗುರಿ ಕೊಟ್ಟರು ಭಾರತ ಸರ್ಕಾರ. ಆದರೆ ನಾವು ಗುರಿಯನ್ನ ಮೀರಿ 3300 ಕೇಂದ್ರನ ಅಭಿವೃದ್ಧಿ ಮಾಡಿ ಕೋವಿಡ್ ಸಮಯದಲ್ಲಿ ಅಂದರೆ ಎಷ್ಟು ಗುರಿಗಿಂತ ಮಾಡಿದ್ದೀವಿ, 146% ಸಾಧನೆ ನಾವು ಮಾಡಿ. ಅದೇ ರೀತಿ ಪ್ರಾಥಮಿಕ ಚಿಕಿತ್ಸಾ ಕೇಂದ್ರಗಳು ನಂದಿ ಪ್ರದೇಶ ಏನು ಅರುಣಾಚಲ ನಡೀತೆ ಅದನ್ನು ಸ್ಟಾರ್ಟ್ ಮಾಡಿ ಅವರು ಆಧ್ಯಾತ್ಮಿಕವಾಗಿ ಸನಾತನವನ್ನು ಉಳಿದು ನಿರೂಪಿಸಿಕೊಂಡಿದ್ದಾರೆ. ಅದೇ ಅಲ್ದಿರ ಅವರು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದು ನಾವು ಇವಾಗ ಆರೋಗ್ಯರಾಗಿದ್ರು ಸಹ ಕೊಟ್ಟು ಅವರಿಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಬೇಕು ಅಂತ ನಮಗೆ ಅದು ನೆರವೇರಿದೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಇದು ತುಂಬಾ ಸರ್ಕಾರದ ವಿಷಯ. ನಮ್ಮ ಯಲಂಪಲ್ಲಿಯಲ್ಲಿ ಸುಮಾರು ಯಲಂ ಪಂಚಾಯತಿಗೆ 30 ರಿಂದ 30 ಹಳ್ಳಿಕೊಂಡಿದ್ದಾವೆ. ಇದು ಹೆಡ್ ಕ್ವಾರ್ಟರ್ 4 ಇರುವಂತಹ ಇದು ಹೆಡ್ ಕ್ವಾರ್ಟರ್ ಅಲ್ಲಿ ಸುಮಾರು ಅವರಿಗೆ ಇಡೀ ಪೈತಿಯಲ್ಲಿ ಅಧಿಕಾರಿ ಬಂದಿದೆ. ಎಂಪಿ ಚೈಲಿ ಬಂದು ನೀವು ಆ ಒಂದು ಋಣ ಮತ್ತು ಎಂಪಿ ತೀರ್ಸ್ಕೊಂತಿದ್ದಾರೆ. ಅವರೊಂದೇ ಕ್ರಮಕ್ಕೆ ಆದ್ರಿಂದ ಸಮಸ್ತ ನಾಗರಿಕರ ಪರವಾಗಿ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ. ಅದೇ ಇವತ್ತಿನ ಲಸಿಕೆ ಹೆಣ್ಣು ಮಕ್ಕಳಿಗೆ 15 ವರ್ಷದ